ಆ ಮೂರ್ತಿಯನ್ನು, ಗಣಪತಿಯನ್ನು, ವರಮಹಾಲಕ್ಷ್ಮಿಯಲ್ಲಿ ಆ ಕಲಶವನ್ನು ಅಥವಾ ಶಿವಲಿಂಗವನ್ನು ನಾವು ಅರ್ಚನೆ ಮಾಡುವಾಗ ಅಸ್ಮಿನ್ ಬಿಂಬೆ ಅಸ್ಯಾಂ ಪ್ರತಿಮಾಯಾಂ ಅಸ್ಮಿನ್ ಕಲಶೆ ಯಾವತ್ ಪೂಜಾವಸಾನಕಂ ಮಮ ಶ್ವಾಸರೂಪೇಣ ಬಹಿರಾಗತ್ಯ ಸುಖೇನ ಚಿರಂ ತಿಷ್ಠತು ಸ್ವಾಹ. ನನ್ನ ಒಳಗಿನ ಚೈತನ್ಯವೇ ಉಸಿರಿನ ರೂಪದಿಂದ ಹೊರಗೆ ಬಂದು ಆ ಬಿಂಬದಲ್ಲಿ, ಆ ಕಲಶದಲ್ಲಿ, ಆ ಮೂರ್ತಿಯಲ್ಲಿ ಇದ್ದು ನನ್ನ ಪೂಜೆ ತಗೊಳ್ಳಿ ಅಂತ ನನ್ನನ್ನೇ ನಾನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ಸ್ವಾತಂತ್ರ್ಯ, ಇದಕ್ಕಿಂತ ದೊಡ್ಡತನ ಯಾವುದು ಬೇಕು? ನೀನು ಯಾರೋ ದೇವರು ಗುಲಾಮ, ಅವ್ನು ನೋಡ್ತಾ ಇದ್ದಾನೆ, ಬೇರೆ ಎಲ್ಲಿಂದನೋ ವಾಚ್ ಮಾಡ್ತಾ ಇದ್ದಾನೆ, ನೀನು ಏನು ಮಾಡಿದ್ರು ನಿನ್ನ ರೌರವ್ ನರಕಕ್ಕೆ ಹಾಕ್ತಾನೆ. ನೀನು ಕನ್ವರ್ಟ್ ಮಾಡದೇ ಇದ್ದರೆ ನಿನ್ನ ಬದುಕು ಸಫಲ ಇಲ್ಲ. ನೀನು ಕನ್ವರ್ಟ್ ಮಾಡ್ಕೊಳ್ಳದೇ ಇದ್ದರೆ ನೀನು ಉಳಿಯೋಕ್ಕಾಗೋಲ್ಲ. ಬೇರೆಯವ್ರನ್ನ ಕನ್ವರ್ಟ್ ಮಾಡದೇ ಇದ್ದರೆ ನಿನಗೆ ಸ್ವರ್ಗದಲ್ಲಿ ಯಾರೋ ಸಿಗೋದಿಲ್ಲ ಅಂತ ಅನ್ನೋದಿಕ್ಕು. ಇಲ್ಲಿ ನಿನ್ನನ್ನು ನೀನು ಕಂಡುಕೊಳ್ಬೇಕಾದದ್ದು ಬಹಳ ಮುಖ್ಯ ಅನ್ನುವುದು ಅದು ಎಲ್ಲಿ? ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಶಿವ ಹೇಗೆ ಧ್ಯಾನ ಮಾಡ್ತಾ ಇದ್ದ ಅಂತ ಕಾಳಿದಾಸ ಹೇಳ್ತಾನೆ. ಮನೋನವದ್ವಾರ ನಿಷಿದ್ಧ ವೃತ್ತಿ ಹೃದಯ ವ್ಯವಸ್ಥಾಪ್ಯ ಸಮಾಧಿವಶ್ವಂ ಯಮಕ್ಷರಂ ಕ್ಷೇತ್ರವಿದೋ ವಿದುಸ್ತಂ ಆತ್ಮಾನಮಾತ್ಮನ್ಯವಲೋಕಯಂತಂ. ತನ್ನನ್ನು ತಾನು ನೋಡ್ಕೊಳ್ತಾ ಇದ್ದ ಅಂತ. ಇಲ್ಲೇ ಪಕ್ಕದಲ್ಲೇ ಲೇಪಾಕ್ಷಿ ಅಂತ ಇದೆ, ಕರ್ನಾಟಕ ಆಂಧ್ರ ಬಾರ್ಡರ್ನಲ್ಲಿ. ಅಲ್ಲಿ ಕಲ್ಯಾಣ ಮಂಟಪ ಅಂತ ಒಂದು ಅಪೂರ್ಣ ಮಂಟಪ ಇದೆ, ವಿರಪಣ್ಣ ಮಾಡಿರ್ತಕ್ಕಂಥದ್ದು ಮಂಟಪ. ಅಲ್ಲಿ ಪಾರ್ವತಿ ಮದುವೆಯಲ್ಲಿ ಗೌರಿ ಪೂಜೆ ಮಾಡ್ಕೊಳ್ಬೇಕಾದಾಗ ತನಗೆ ತಾನೇ ಪೂಜೆ ಮಾಡ್ಕೋತಾ ಇದ್ದಾಳೆ ಅಂತ ಒಂದು ವಿಗ್ರಹ ಇದೆ. ನೋಡಿದ್ರೆ ಗೊತ್ತಾಗುತ್ತದೆ. ಆತ್ಮಾತ್ಮ ಗಿರಿಜಾಮತಿ ಸಹಚರ ಪ್ರಾಣ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರಹ ಯದ್ಯತ್ಕರ್ಮ ಕರೋಮಿ ತತ್ತದಖಿಲಂ ಶಂಭೋತವಾರಾಧನಂ. ಆತ್ಮವೇ ಪರಮಾತ್ಮ, ನನ್ನ ಮನಸ್ಸೇ ಪಾರ್ವತೀ ದೇವಿ, ಈ ದೇಹವೇ ದೇವಾಲಯ, ಮಾತುಗಳೇ ಮಂತ್ರ, ನಾನು ನನಗಾಗಿ ತಿಂತಕ್ಕಂಥ ಆಹಾರ ನೈವೇದ್ಯ, ಮಾಡುವ ಸ್ನಾನ ಅಭಿಷೇಕ, ನಾನು ಓಡಾಟವೇ ನಿನ್ನ ಪ್ರದಕ್ಷಿಣೆ, ಏನು ಮಾಡಿದ್ರೆ ಅದು ನಿನ್ನ ಪೂಜೆ. ಜಪೋ ಜಲ್ಪಶಿಲ್ಪಂ ಸಕಲಮೆಪ ಮುದ್ರಾ ವಿರಚನ ಗತಿಪ್ರಾದಕ್ಷಿಣ್ಯ ಕ್ರಮಣ ಮಶನಾದ್ಯಾಹುತಿ ವಿಧಿ ಪ್ರಣಾಮ ಸಂವೇಶ ಸುಖಮಖಿಲ ಆತ್ಮಾರ್ಪಣದಶ ಸಪರ್ಯಾಪರ್ಯಾಯಸ್ತವ ಭವತು ಎನ್ಮೇ ವಿಲಸಿತಂ ಅಂತ ಸೌಂದರ್ಯದಲ್ಲಿ ದೇವಿ ಬಗ್ಗೆಯೂ ಶಂಕರರು ಹೇಳಿದ್ದಾರೆ. ಅಂದರೆ ಭಗವಂತನ ಆರಾಧನೆ ಮಾಡೋದಂದರೆ ನನ್ನ ಆರಾಧನೆ ಅಂದರೆ ಇಡೀ ಜಗತ್ತನ್ನು ಆರಾಧಿಸೋದ್ರೊಳಗಿದೆ ಅಂತ. ವಿಶ್ವಾನುಭವವೇ ವಿಶ್ವಾತ್ಮಾನುಭವಕ್ಕೆ ಪಥ. ಈ ಬಗೆಯ ವ್ಯವಸ್ಥೆ ಇನ್ನೆಲ್ಲಿದೆ? ಇದನ್ನು ಬಿಡೋದು ಅಂತಲೇ ಸಿದ್ಧಮನ್ನಂ ಪರಿತ್ಯಜ್ಯ ಭಿಕ್ಷಾ ಮಾಡ್ತಿ ದುರ್ಮತಿ ಅಂತ ಎಲ್ಲವೂ ಬಡಿಸಿದ್ರೆ ಬೇಡ ಅಂತ ಬಿಸಾಡಿ ಭಿಕ್ಷೆ ಎತ್ತೋಕೋದಂತೆ ಯಾವನೊಬ್ಬ ಮಹಾಬುದ್ಧಿವಂತ. ಅಂಥದ್ದಾಗಿದೆ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.